ಹಲೋ ಸೋಲ್ಜರ್ಸ್. ಇವತ್ತು ನಾನು ಹೇಳ್ತಿರೋ ಕತೆ ಬಂದು ಒಂದು ಫ್ಯಾಮಿಲಿಗಿರೋ ಸ್ವಂತ ಮನೆ. ಆ ಮನೆಯಲ್ಲಿ ನಡೆಯೋ ಅಮಾನುಷ ಕತೆನೆ ದ ಹಂಟಿಂಗ್ ಆಫ್ ಹಿಲ್ ಹೌಸ್. ಕತೆನ ಶುರು ಮಾಡೋದಕ್ಕಿಂತ ಮುಂಚೆ ಆಸ್ ಯೂಶುವಲ್ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿಪ್ಪ. ಹಾಗೆ ಆ ನೋಟಿಫಿಕೇಶನ್ ಗಂಟೆ ಸಿಂಬಲ್ ಇರುತ್ತಲ್ವಾ, ಅದನ್ನ ಒತ್ತಿಟ್ಕೊಳ್ಳಿ. ಆಗ್ಲೇ ನಿಮ್ಗೆ ನಮ್ ವಿಡಿಯೋ ಬಂದು ಬೇಗ ತಲುಪುತ್ತೆ. ಸೊ ಇನ್ನೇನಿದೆ, ವಿಡಿಯೋನ ಶುರು ಮಾಡೋಣ. ಕತೆ ಓಪನಿಂಗ್ ಅಲ್ಲೇ ನಮಗೆ ಸ್ಟೀವ್ ಅನ್ನ ತೋರಿಸ್ತಾರೆ. ಇವನ್ ಪ್ರೊಫೆಷನ್ ಬಂದು ಇವನೊಬ್ಬ ರೈಟರ್. ಇವನು ಚಿಕ್ಕ ವಯಸ್ಸಿನಲ್ಲಿ ತನ್ನ ಫ್ಯಾಮಿಲಿ ಜೊತೆ ಆ ಹಿಲ್ ಹೌಸ್ ನಲ್ಲೇ ವಾಸ ಮಾಡ್ತಾ ಇರ್ತಾನೆ. ಅಲ್ಲಿ ನಡೆದಿರೋ ಆ ಅಮಾನುಷ ವಿಷಯಗಳ ಬಗ್ಗೆ ಒಂದು ಬುಕ್ ನ ಬರೆದಿರ್ತಾನೆ. ಆ ಬುಕ್ ಹೆಸರೇ ದ ಹಂಟಿಂಗ್ ಆಫ್ ಹಿಲ್ ಹೌಸ್. ಆ ಬುಕ್ ನ ಜನ ಸಿಕ್ಕಾಪಟ್ಟೆ ಇಷ್ಟಪಟ್ಬಿಟ್ಟಿರ್ತಾರೆ. ಸೊ ಇವನೀಗ ಒಬ್ಬ ಫೇಮಸ್ ರೈಟರ್. ಅದಲ್ಲದೆ ಜನರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರಲ್ವಾ, ಈ ದೆವ್ವ ಭೂತ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರಲ್ವಾ, ಅದನ್ನೆಲ್ಲ ತಿಳ್ಕೊಂಡು ಬುಕ್ ನ ಬರೀತಾ ಇರ್ತಾನೆ. ಈಗ ಅದೇ ವಿಷಯವಾಗಿ ಒಂದು ಲೇಡಿನ ಮೀಟ್ ಆಗೋದಕ್ಕೆ ಅಂತ ಹೇಳಿ ಬಂದಿರ್ತಾನೆ. ಅಲ್ಲಿಗ ಲೇಡಿ ತನಗಾದ ಅಮಾನುಷ ವಿಷಯನ ಅವನ ಜೊತೆ ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನನ್ನ ಹಸ್ಬೆಂಡ್ ಬಂದು ಕಾರ್ನಲ್ಲಿ ಹೋಗ್ತಾ ಇದ್ರು. ಆಗ ಜೋರಾಗಿ ಮಳೆ ಬರ್ತಾ ಇತ್ತು. ಆಗ್ಲೇ ಕಾರ್ ಆಕ್ಸಿಡೆಂಟ್ ಆಗಿ ತಲೆ ಕೆಳಗಾಗಿ ಬಿದ್ದ್ಬಿಡುತ್ತೆ. ಅದರಿಂದ ನನ್ನ ಹಸ್ಬೆಂಡ್ಗೆ ತುಂಬಾ ಏಟಾಗಿತ್ತು. ಅವರು ಹಾರನ್ ಮಾಡಿದ್ರೆ ಹತ್ರದಲ್ಲಿದ್ದವ್ರು ಯಾರಾದ್ರೂ ಬಂದು ಹೆಲ್ಪ್ ಮಾಡಿರೋರು. ಬಟ್ ಅಲ್ಲಿ ಅವ್ರ ಕೈ ಮುರಿದೋಗಿದ್ರಿಂದ ಹಾರನ್ ಕೂಡ ಮಾಡೋದಕ್ಕಾಗ್ಲಿಲ್ಲ. ಸೊ ಅದೇ ಜಾಗದಲ್ಲೇನೆ ನನ್ನ ಹಸ್ಬೆಂಡ್ ಕೂಡ ಸತ್ತೋಗ್ಬಿಟ್ರು. ಅವ್ರು ಸತ್ತೋಗಿದ್ದಿನ ನಾನು ಇದೇ ರೂಮ್ ನಲ್ಲೇ ಮಲಗಿದ್ದೆ. ಆಗ್ಲೇ ನನ್ನ ಮುಖದ ಮೇಲೆ ಹನಿ ಹನಿಯಾಗಿ ನೀರ್ ಬೀಳ್ತಾ ಇತ್ತು. ನಾನೀಗ ನೀರೆಲ್ಲಿಂದ ಬರ್ತಾ ಇದೆ ಅಂತ ಸೀಲಿಂಗ್ ನ ನೋಡಿದ್ರೆ ನನ್ನ ಹಸ್ಬೆಂಡ್ ತಲೆ ಕೆಳಗಾಗಿ ನೇತಾಡ್ತಾ ಇದ್ರು. ಅವರಲ್ಲಿ ನನ್ನ ನೋಡಿದ ತಕ್ಷಣ ಕಿರುಚ್ಕೊಂಡ್ರು. ಬಟ್ ಅದು ನನಗೆ ಹಾರ್ನ್ ಸೌಂಡ್ ಕೇಳಿಸ್ತು. ಅದನ್ನ ನೋಡಿದ ತಕ್ಷಣ ನನಗೆ ಭಯ ಆಗಿ ಆ ರೂಮ್ ಇಂದ ಓಡ್ ಬಂದ್ಬಿಟ್ಟೆ. ಈಗ ಸ್ವಲ್ಪ ಟೈಮ್ ಆದ್ಮೇಲೆ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಇಲ್ಲ. ಆಗಿಂದ ನಾನು ಆ ರೂಮ್ ನಲ್ಲಿ ಮಲಗೋದನ್ನೇ ಬಿಟ್ಬಿಟ್ಟೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಸ್ಟೀವನ್ ಈಗ ರೆಕಾರ್ಡ್ ಮಾಡ್ಕೋತಾ ಇರ್ತಾನೆ. ಸ್ಟೀವನ್ ಈಗ ಆ ಲೇಡಿ ಹತ್ರ ನಾನು ನನ್ನ ಜೊತೆ ಕೆಲವು ಥಿಂಗ್ಸ್ ನ ತಗೊಂಡ್ಬಂದಿದ್ದೀನಿ, ಅದನ್ನ ಮನೆಯಲ್ಲಿ ಫಿಕ್ಸ್ ಮಾಡಬೇಕು. ಅದಲ್ಲದೆ ನೀವು ನಿಮ್ಮ ಹಸ್ಬೆಂಡ್ ನ ನೋಡಿದೀನಿ ಅಂತ ಹೇಳಿದ್ರಲ್ವಾ ರೂಮ್ ನಲ್ಲಿ, ಅದೇ ರೂಮ್ ನಲ್ಲಿ ನಾನು ಇವತ್ತು ಮಲಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೀಗ ಆ ಲೇಡಿ ಕೂಡ ಸರಿ ಅಂತ ಹೇಳ್ತಾಳೆ. ಸ್ಟೀವನ್ ಈಗ ಆ ಮನೆನೆಲ್ಲ ಸುತ್ತಿ ನೋಡ್ತಾ ಇರ್ತಾನೆ. ಅಲ್ಲಿ ಇವನ್ ಬುಕ್ಗಳೇ ತುಂಬಾ ಇರುತ್ತೆ. ಆ ಲೇಡಿ ಈಗ ನಾನು ಹೇಳೋದನ್ನೇ ಮರ್ತ್ಬಿಟ್ಟೆ, ನಾನ್ ನಿಮ್ಗೆ ದೊಡ್ಡ ಅಭಿಮಾನಿ, ನೀವು ಬರ್ದಿರೋ ಬುಕ್ಸ್ ಗಳನ್ನೆಲ್ಲ ನಾನು ಓದಿದ್ದೀನಿ. ಅದೇಕೆ ಸ್ಟೀವನ್ ನೀವು ಇಷ್ಟೊಂದು ದೆವ್ವಗಳನ್ನ ನೋಡಿ ಇಷ್ಟು ಧೈರ್ಯವಾಗಿ ಹೇಗಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೀಗ ಸ್ಟೀವನ್ ನಾನು ನಿಮ್ಮ ಹತ್ರ ಒಂದು ವಿಷಯನ ಹೇಳ್ತೀನಿ. ನೀವೀಗ ಹೇಳಿದ್ರಲ್ವಾ ನಿಮ್ಮ ಹಸ್ಬೆಂಡ್ ನ ತಲೆ ಕೆಳಗಾಗಿ ಸೀಲಿಂಗ್ ನಲ್ಲಿ ನೋಡ್ದೆ ಅಂತ, ಹಾಗಿದ್ರೆ ನೀವೇ ನನಗಿಂತ ಜಾಸ್ತಿ ದೆವ್ವನ ನೋಡಿರೋದು ಅಂತ ಹೇಳ್ತಾನೆ. ಯಾಕಂದ್ರೆ ಇಷ್ಟು ವರ್ಷದಲ್ಲಿ ನಾನು ಒಂದು ದೆವ್ವನು ಕೂಡ ನೋಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೀಗ ಲೇಡಿ ಏನು ನೀವು ದೆವ್ವನೇ ನೋಡಿಲ್ವಾ, ಹಾಗಿದ್ರೆ ಆ ಬುಕ್ ನಲ್ಲೆಲ್ಲ ಬರ್ದಿರೋದು ಅಂತ ಕೇಳ್ತಾಳೆ. ಅದೆಲ್ಲ ನಿಮ್ಮಂತವ್ರು ನನಗೇಳಿರೋ ಕತೆಗಳು. ಅದಲ್ದೆ ದ ಹಂಟಿಂಗ್ ಆಫ್ ಹಿಲ್ ಹೌಸ್ ಇದೆಯಲ್ಲ, ಅದು ನನ್ನ ಫ್ಯಾಮಿಲಿಗೆ ಎಕ್ಸ್ಪೀರಿಯನ್ಸ್ ಆಗಿರೋದು. ನಾನ್ ಇವತ್ತವರೆಗೂ ಯಾವ ದೆವ್ವ ಭೂತನೂ ನೋಡಿಲ್ಲ ಅಂತ ಹೇಳ್ತಾನೆ. ಈಗ ಸ್ಟೀವನ್ಗೆ ಒಂದು ಕಾಲ್ ಬರುತ್ತೆ. ಯಾರು ಅಂತ ನೋಡಿದ್ರೆ ಅದು ನೆಲ್. ಈ ನೆಲ್ ಬೇರೆ ಯಾರು ಅಲ್ಲ, ಇವನ್ ತಂಗಿನೇ. ಬಟ್ ಆ ಕಾಲ್ ನ ಸ್ಟೀವನ್ ರಿಸೀವೇ ಮಾಡೋದಿಲ್ಲ, ಕಟ್ ಮಾಡ್ಬಿಡ್ತಾನೆ. ಇದರಿಂದ ಪಾಪ ನೆಲ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಈ ಸ್ಟೀವನ್ ಆ ಬುಕ್ ನಲ್ಲಿ ಜಾಸ್ತಿ ನೆಲ್ ಬಗ್ಗೆನೆ ಬರ್ದಿರ್ತಾನೆ. ಸ್ಟೀವನ್ ಈಗ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಯಾರೋ ಚಿಕ್ಕ ಹುಡುಗಿ ಅಳ್ತಿರೋ ಹಾಗೆ ಅವನಿಗೆ ಕೇಳುತ್ತೆ. ಇವನೀಗ ಏನದು ಸೌಂಡು ಅಂತ ಹೇಳಿ ನಿಧಾನವಾಗಿ ಎದ್ದೋಗಿ ನೋಡಿದ್ರೆ ಅದು ಇವನ್ ತಂಗಿ ರೂಮ್ ಇಂದ ಬರ್ತಾ ಇರುತ್ತೆ. ಇವನೀಗ ಒಳಗಡೆ ಹೋಗಿ ಏನಾಯ್ತು ನೆಲ್ ಅಂತ ಕೇಳ್ತಾನೆ. ಆ ಡೋರ್ ಪಕ್ಕದಲ್ಲಿ ಆ ದೆವ್ವನ ನಾನು ಮತ್ತೆ ನೋಡ್ದೆ ಅಂತ ಹೇಳ್ತಾಳೆ. ನೆಲ್ ಪಕ್ಕದಲ್ಲಿ ಲೂಕ್ ಅನ್ನೋ ಚಿಕ್ಕ ಹುಡುಗ ಕೂಡ ಇರ್ತಾನೆ. ಇದು ಕೂಡ ಇವನ್ ತಮ್ಮನೆ. ಲೂಕ್ ನೀನೇನು ಗೆದ್ದಿದ್ಯಾ ಅಂತ ಸ್ಟೀವನ್ ಈಗ ಲೂಕ್ ಹತ್ರ ಕೇಳ್ತಾನೆ. ನೆಲ್ ಅಳ್ತಾ ಇದ್ಲಲ್ವಾ, ನನಗೂ ಎಚ್ಚರ ಆಗೋಯ್ತು, ಅದಕ್ಕೆ ಕೂತ್ಕೊಂಡ್ಬಿಟ್ಟೆ. ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಅಪ್ಪ ಬರ್ತಾರೆ. ಅಲ್ಲಿಗ ನಡೆದನ್ನೆಲ್ಲ ಹೇಳಿದ್ರೆ ಅದೆಲ್ಲ ಏನಿಲ್ಲ, ಎಲ್ರು ಹೋಗಿ ಮಲ್ಗೆ ಅಂತ ಎಲ್ರನ್ನೂ ಕಳಿಸ್ತಾನೆ. ಈಗ ಅಪ್ಪ ಹೋಗಿ ನೆಲ್ನ ಸಮಾಧಾನ ಪಡಿಸ್ತಾರೆ. ನಾನ್ ನಿನಗೆ ಎಷ್ಟು ಸಲ ಹೇಳಿದೀನಿ ಇದೆಲ್ಲ ನಿನ್ ಇಮ್ಯಾಜಿನೇಷನ್ ಅಂತ, ಈ ದೆವ್ವ ಭೂತ ಇದೆಲ್ಲ ಏನಿಲ್ಲ ಮಗಳೇ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಲೂಕ್ ಈಗ ಅಪ್ಪ ನಾವಿನ್ನ ಎಷ್ಟು ದಿನ ಈ ಮನೆಯಲ್ಲಿ ಇರ್ಬೇಕಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಅಪ್ಪ ಈಗ ಇನ್ನೊಂದ್ ಸ್ವಲ್ಪ ದಿನನೇ ಈ ಮನೆನ ರಿಪೇರಿ ಮಾಡೋ ಕೆಲಸ ಸ್ವಲ್ಪ ಇದೆ, ಅದನ್ನ ಮಾಡಿ ಈ ಮನೆನ ಮಾರಿ ನಾವಿಲ್ಲಿಂದ ಹೋಗ್ಬಿಡೋಣ. ಸರಿ ಇವಾಗ ಟೈಮ್ ಆಯ್ತು ಮಲಗಿ ಅಂತ ಹೇಳಿ ಅವನಲ್ಲಿಂದ ಹೋಗ್ತಾನೆ. ಈಗ ನೆಲ್ ಕೂಡ ಮಲಗ್ಬೇಕಂತ ಟ್ರೈ ಮಾಡ್ಬೇಕಾದ್ರೆ ಅವಳಿಂದನೇ ದೆವ್ವ ಒಂದು ನಿಧಾನವಾಗಿ ಅವಳ ಹತ್ರಕ್ಕೆ ಬಂದ್ಬಿಡುತ್ತೆ. ಅಂದ್ರೆ ನೆಲ್ ಹೇಳ್ತಾ ಇರೋದೆಲ್ಲ ನಿಜಾನೇ ಅಂತ ನಮಗ್ ಗೊತ್ತಾಗತ್ತೆ. ನೆಕ್ಸ್ಟ್ ಡೇ ನೆಲ್ಲಿಗ ನಾನು ಬೆಡ್ರೂಮ್ ಅಲ್ಲಿ ಮಲಗ್ದೆ, ಹಾಲ್ ನಲ್ಲಿ ಮಲಗ್ತೀನಿ ಅಂತ ಹೇಳ್ತಾಳೆ. ಸರಿ ಇವತ್ತೊಂದಿನ ಮಾತ್ರ ಅಂತ ಹೇಳಿ ಪೇರೆಂಟ್ಸ್ ಒಪ್ಕೋತಾರೆ. ಬಟ್ ಅಮ್ಮ ಮಾತ್ರ ನೆಲ್ ಜೊತೆನೆ ಹಾಲ್ ಅಲ್ಲೇ ಮಲಗ್ತಾಳೆ. ಈಗ ಮಧ್ಯರಾತ್ರಿ ಆಗತ್ತೆ, ನೆಲ್ ಕೂಡ ಮಲಗಿರ್ತಾಳೆ. ಅವ್ರಮ್ಮ ಈಗ ಮಲಗು ಅಂತ ಹೇಳಿ ಅವಳಿಗೊಂದು ಮುತ್ತು ಕೊಟ್ಟು ಅಲ್ಲಿಂದ ತನ್ನ ಬೆಡ್ರೂಮ್ಗೆ ಹೊರಟೋಗ್ತಾಳೆ. ಈಗ ನೆಲ್ ಬಾಡಿ ನಿಧಾನವಾಗಿ ಶೇಕ್ ಆಗ್ಬಿಡುತ್ತೆ. ನೆಲ್ ಈಗ ಕಣ್ಬಿಟ್ಟು ನೋಡಿದ್ರೆ ಅವಳ ಕಣ್ ಮುಂದೆನೆ ಒಂದ್ ದೆವ್ವ ನೇತಾಡ್ತಾ ಇರುತ್ತೆ. ಪಾಪ ಚಿಕ್ಕ ವಯಸ್ಸಿಂದಲೇ ಆ ನೆಲ್ಲನ ಹುಡುಗಿ ಆ ದೆವ್ವದಿಂದ ತುಂಬಾ ಕಷ್ಟನ ಅನುಭವಿಸ್ಬಿಟ್ಟಿರ್ತಾಳೆ. ಇವಳೆ ಈಗ ಸ್ಟೀವನ್ಗೆ ಕಾಲ್ ಮಾಡೋಳು. ಅವನ್ ಕೂಡ ಆ ಕಾಲ್ ನ ರಿಸೀವ್ ಮಾಡಲ್ಲ ಅಲ್ವಾ, ಅದಕ್ಕೀಗ ಶರ್ಲಿನ್ಗೆ ಕಾಲ್ ಮಾಡ್ತಾಳೆ. ಅವಳು ಕೂಡ ಇವಳ ಸಿಸ್ಟರ್. ಶರ್ಲಿನ್ ಇಲ್ಲಿ ಕೆಲಸದಲ್ಲಿ ಬ್ಯುಸಿ ಆಗಿರೋ ಕಾರಣ ಆ ಕಾಲ್ ನ ಕಟ್ ಮಾಡ್ಬಿಡ್ತಾಳೆ. ಈ ಶರ್ಲಿನ್ಗೆ ಹಸ್ಬೆಂಡ್ ಕೂಡ ಇರ್ತಾರೆ. ಇವರಿಬ್ರು ಸತ್ತೋಗಿರ್ತಾರಲ್ವಾ, ಅಂತವ್ರಿಗೆ ಫ್ಯುನರಲ್ ಮಾಡ್ತಾರಲ್ವಾ, ಅದನ್ನ ಮಾಡೋರು.
ಇವರಲ್ಲಿ ಒಂದು ಫ್ಯಾಮಿಲಿ ಜೊತೆ ಮಾತಾಡ್ತಾ ಇರ್ತಾರೆ. ಆ ಫ್ಯಾಮಿಲಿಯ ಅಜ್ಜಿ ಒಬ್ರು ಸತ್ತೋಗ್ಬಿಟ್ಟಿರ್ತಾರೆ. ಅವರಿಗೆ ಫಿನರಲ್ ನ ಯಾವ ರೀತಿ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೋತಾ ಇರ್ತಾರೆ. ಅಲ್ಲಿ ಚಿಕ್ಕ ಹುಡುಗ ಒಬ್ಬ ಡ್ರಾಯಿಂಗ್ ಬರಿತಾ ಇರ್ತಾನೆ. ಅವನಿಗೆ ಅವ್ರ ಅಜ್ಜಿ ಸತ್ತೋಗಿದ್ದಾರೆ ಅನ್ನೋ ಬೇಜಾರೇ ಇಲ್ಲ. ಶರ್ಲಿನ್ ಈಗ ಚಿಕ್ಕ ಹುಡುಗನ ಹತ್ರ ಹೋಗಿ ನಿಮ್ಮ ಅಜ್ಜಿ ತೀರೋಗಿದಾರಲ್ವಾ, ಅದ್ರ ಫಿನರಲ್ ಫಂಕ್ಷನ್ ಬಗ್ಗೆನೆ ನಿಮ್ ಪೇರೆಂಟ್ಸ್ ಜೊತೆ ಮಾತಾಡ್ತಾ ಇದ್ದೀನಿ, ನೀನು ಲಾಸ್ಟ್ ನಿಮ್ಮ ಅಜ್ಜಿಗೆ ಒಂದ್ಸಲ ಗುಡ್ ಬೈ ಹೇಳುವಂತೆ ಅಂತ ಹೇಳ್ತಾಳೆ. ಆಗ ಆ ಚಿಕ್ಕ ಹುಡುಗ ನಮ್ಮ ಅಜ್ಜಿ ಏನು ಸತ್ತೋಗಿಲ್ಲ, ಪ್ರತಿದಿನ ರಾತ್ರಿ ನನ್ ಪಕ್ಕನೆ ಕೂತ್ಕೊಂಡು ನನ್ನ ತಲೆನ ಸವರ್ತಾ ಇರ್ತಾರೆ, ಬಟ್ ನಮ್ಮ ಅಜ್ಜಿ ಕಣ್ಣಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾನೆ. ಶರ್ಲಿನ್ ಈಗ ಯಾಕೆ ಏನಾಗಿದೆ ಅಂತ ಕೇಳಿದಾಗ ನಮ್ಮ ಅಜ್ಜಿ ಕಣ್ಣನ್ನ ಬಿಟ್ಟಿಕ್ಸ್ದೆ ದುರು ಅಂತ ನನ್ನೇ ನೋಡ್ತಾ ಇರ್ತಾಳೆ ಅಂತ ಹೇಳ್ತಾನೆ. ಇಲ್ಲಿ ಶರ್ಲಿನ್ಗೆ ಅರ್ಥ ಆಗತ್ತೆ ಇವ್ನ್ ನೋಡ್ತಾ ಇರೋದು ಇವ್ರ ಅಜ್ಜಿನಲ್ಲ, ಇವ್ರ ಅಜ್ಜಿ ಆತ್ಮನ ಅಂತ. ಈಗ ಕೆಲ್ಸನೆಲ್ಲ ಮುಗಿಸ್ಕೊಂಡು ಶರ್ಲಿನ್ ಫೋನ್ ನ ಚೆಕ್ ಮಾಡ್ಕೋತಾಳೆ. ಅಲ್ಲಿ ನೆಲ್ ಈಗ ಇವಳಿಗೊಂದು ವಾಯ್ಸ್ ಮೆಸೇಜ್ ನ ಕಳ್ಸಿರ್ತಾಳೆ. ಶರ್ಲಿನ್ ಈಗ ನೆಲ್ಗೆ ಕಾಲ್ ಮಾಡಿದ್ರೆ ಆ ಕಾಲ್ ನ ನೆಲ್ ಈಗ ರಿಸೀವ್ ಮಾಡಲ್ಲ. ಶರ್ಲಿನ್ ಈಗ ನೆಲ್ ನನಗೇನು ಕಾಲ್ ಮಾಡಿದ್ಲು ಅಂತ ಯೋಚಿಸ್ತಾ ಇರ್ಬೇಕಾದ್ರೆ ಅವ್ರ ಹಸ್ಬೆಂಡ್ ಈಗ ಫ್ರೇಮ್ ನ ಫಿಕ್ಸ್ ಮಾಡೋದಕ್ಕೆ ಅಂತ ಹೇಳಿ ಗೋಡೆಗೆ ಮೊಳೆನ ಹೊಡಿತಾ ಇರ್ತಾನೆ. ಆಗ್ಲೇ ಇವಳಿಗೆ ಹಳೇದೆಲ್ಲ ನೆನಪಾಗೋದಕ್ಕೆ ಶುರುವಾಗುತ್ತೆ. ಆ ಹಿಲ್ ಹೌಸ್ ನಲ್ಲಿ ಅಪ್ಪ ಮತ್ತೆ ಇನ್ನೊಬ್ರು ಸೇರಿ ಆ ಮನೆನ ಕ್ಲೀನ್ ಮಾಡ್ಬೇಕಾದ್ರೆ ಅಲ್ಲವರಿಗೆ ಒಂದು ಮಾಸ್ಟರ್ ಕೀ ಸಿಗುತ್ತೆ. ಅದನ್ನ ಈ ಚಿಕ್ಕ ವಯಸ್ಸಲ್ಲಿರೋ ಶರ್ಲಿನ್ ಹತ್ರ ಕೊಡ್ತಾರೆ. ಶರ್ಲಿನ್ ಈಗ ಆ ಮಾಸ್ಟರ್ ಕೀನ ಎತ್ಕೊಂಡು ನೆಲ್ ಹತ್ರಕ್ಕೆ ಬರ್ತಾಳೆ. ಅವ್ರಿಬ್ರು ಸೇರಿ ಈಗ ಆ ಮನೆಯಲ್ಲಿ ಒಂದು ರೆಡ್ ಡೋರ್ ಇರುತ್ತೆ, ಅದನ್ನ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾರೆ. ಆ ಡೋರ್ ಅಲ್ಲಿ ತುಂಬಾ ವರ್ಷಗಳಿಂದ ಲಾಕ್ ಆಗೇ ಇರುತ್ತೆ. ಯಾರು ಕೂಡ ಆ ಡೋರ್ ನ ಓಪನ್ ಮಾಡಿರೋದಿಲ್ಲ. ಅಂತದ್ದೇನಿದೆ ಈ ರೂಮ್ ಒಳಗಡೆ ಅಂತ ಹೇಳಿ ಆ ಮಾಸ್ಟರ್ ಕೀನ ಇಟ್ಟು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನೆಲ್ಲಿಗ ಶರ್ಲಿನ್ ಹತ್ರ ಇದ್ರೊಳಗಡೆ ಒಂದು ಪೋನಿ ಇದೆ. ಪೋನಿ ಅಂದ್ರೆ ಒಂದು ಚಿಕ್ಕ ಕುದುರೆ ಅಂತ. ಅದ್ರ ಶಾಡೋನ ನಾನು ತುಂಬಾ ಸಲ ನೋಡಿದೀನಿ ಅಂತ ಶರ್ಲಿನ್ ಹತ್ರ ಹೇಳ್ತಾಳೆ. ಆಗ ಶರ್ಲಿನ್ ಈ ರೂಮ್ ಕ್ಲೋಸ್ ಆಗಿ ತುಂಬಾ ವರ್ಷಗಳಾಗಿದೆ, ಅಕಸ್ಮಾತ್ ಇದ್ರೊಳಗಡೆ ಪೋನಿ ಇದ್ರು ಕೂಡ ಅದಿಷ್ಟೊತ್ತಿಗೆ ಸತ್ತೋಗ್ಬಿಟ್ಟಿರುತ್ತೆ. ಈಗಂತ ಶರ್ಲಿನ್ ಹೇಳಿದ್ರೆ ಇಲ್ಲಪ್ಪ ಒಳಗಡೆ ಯಾರೋ ಇದಾರೆ ಅಂತ ಹೇಳಿ ನೆಲ್ ವಾದಿಸ್ತಾಳೆ. ಸರಿ ಯಾರಿದ್ದಾರೆ ನೋಡೇ ಬಿಡೋಣ ಅಂತ ಹೇಳಿ ಆ ಡೋರ್ ನ ಓಪನ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಬಟ್ ಎಷ್ಟಂದ್ರು ಆ ಡೋರ್ ಮಾತ್ರ ಓಪನ್ನೇ ಆಗೋದಿಲ್ಲ. ಅವರಿಬ್ರು ಬೈಕೊಂಡೀಗ ಅಲ್ಲಿಂದ ಹೊರಟೋಗ್ತಾರೆ. ಆಗ್ಲೇ ನಮ್ಗೆ ಆ ಡೋರ್ ಹಿಂದೆ ಯಾರೋ ಇರೋ ಹಾಗೆ ಒಂದು ಶಾಡೋ ಕಾಣುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಶರ್ಲಿನ್ ನೆಲ್ಗೆ ಕಾಲ್ ಮಾಡಿದ್ರೆ ಅವಳು ರಿಸೀವ್ ಮಾಡ್ಲಿಲ್ಲ ಅಲ್ವಾ, ಅದಕ್ಕೆ ಈಗ ಅವಳು ಸ್ಟೀವನ್ಗೆ ಕಾಲ್ ಮಾಡ್ತಾಳೆ. ಅವನೀಗ ಅವಳ ಕಾಲ್ ನ ರಿಸೀವ್ ಮಾಡಿದ್ರೆ ಅದು ಇದು ಅಂತ ಏನೇನೋ ಹೇಳ್ತಾ ಇರ್ತಾಳೆ. ಅದಕ್ಕೆ ನಾನು ಅವಳ ಕಾಲ್ ನ ರಿಸೀವ್ ಮಾಡ್ಲಿಲ್ಲ ಅಂತ ಹೇಳ್ತಾನೆ. ಸರಿ ನಾನು ಒಂದ್ ಸ್ವಲ್ಪ ಬಿಸಿ ಆಗಿದ್ದೀನಿ, ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಇವಳೀಗ ಸಿಟ್ಟಿಂದ ಕಾಲ್ ನ ಕಟ್ ಮಾಡ್ಬಿಡ್ತಾಳೆ. ಯಾಕಂದ್ರೆ ಈ ಸ್ಟೀವನ್ನೇ ಎಲ್ಲರಿಗಿಂತ ದೊಡ್ಡವನು, ಆದ್ರೆ ಯಾರನ್ನೂ ಕೂಡ ಕೇರೆ ಮಾಡ್ತಿರಲ್ಲ. ಇಲ್ಲಿ ಸ್ಟೀವನ್ ಇನ್ನು ಆ ಲೇಡಿ ಮನೆಯಲ್ಲೇ ಇರ್ತಾನೆ. ಅಲ್ಲಿ ತಾನು ತಗೊಬಂದಿದ್ದ ಥರ್ಮಲ್ ಕ್ಯಾಮ್ರಾನೆಲ್ಲ ಫಿಕ್ಸ್ ಮಾಡ್ತಾ ಇರ್ತಾನೆ. ಲೇಡಿ ಈಗ ಈ ಕ್ಯಾಮ್ರಾದಿಂದ ನಾವು ಗೋಸ್ಟ್ ಗಳನ್ನೆಲ್ಲ ನೋಡ್ಬೋದಾ ಅಂತ ಕೇಳ್ತಾಳೆ. ಅದಕ್ಕೆ ಸ್ಟೀವನ್ ಈಗ ಈ ದೆವ್ವ ಭೂತ ಇದನ್ನೆಲ್ಲ ನಾನು ನಂಬೋದೇ ಇಲ್ಲ, ಅದೆಲ್ಲ ಜಸ್ಟ್ ನಮ್ಮ ಇಮ್ಯಾಜಿನೇಷನ್ ಮಾತ್ರನೇ ಅಂತ ಆ ಲೇಡಿ ಹತ್ರ ಹೇಳ್ತಾ ಇರ್ತಾನೆ. ಇದಾದ್ಮೇಲೆ ಸ್ಟೀವನ್ ಈಗ ನೆಲ್ಗೆ ಕಾಲ್ ಮಾಡ್ತಾನೆ. ಬಟ್ ನೆಲ್ ಈಗ ಇವನ್ ಕಾಲ್ ಕೂಡ ರಿಸೀವ್ ಮಾಡಲ್ಲ. ಈಗ ಇವನು ನೆಲ್ಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾನೆ. ನಾನು ಅವಾಗ್ಲೇ ಬಿಸಿ ಆಗಿದ್ದೆ, ಅದಕ್ಕೆ ನಿನ್ ಕಾಲ್ ನ ರಿಸೀವ್ ಮಾಡೋದಕ್ಕಾಗ್ಲಿಲ್ಲ. ನೀನು ಶರ್ಲಿಗೆ ಕಾಲ್ ಮಾಡಿ ಲೂಕ್ ಬಗ್ಗೆ ನನಗೆ ಭಯ ಆಗ್ತಾ ಇದೆ ಅಂತ ಏನು ಹೇಳ್ದಂತೆ. ನಾನು ಲೂಕ್ಗೆ ಕಾಲ್ ಮಾಡಿ ವಿಚಾರಿಸ್ದೆ, ಅವನು ಆರಾಮಾಗೇ ಇದ್ದಾನೆ, ನೀನೇನು ಟೆನ್ಷನ್ ತಗೋಬೇಡ ಅಂತ ಹೇಳಿ ವಾಯ್ಸ್ ಮೆಸೇಜ್ ನ ಕಳಿಸ್ತಾನೆ. ಇವ್ರ ಫ್ಯಾಮಿಲಿನಲ್ಲಿ ಅಪ್ಪ ಅಮ್ಮನ ಬಿಟ್ಟು ಇವರೇ 5 ಜನ ಮಕ್ಳಿರ್ತಾರೆ. ಅದರಲ್ಲಿ ದೊಡ್ಡವನು ಇವನೇ ಸ್ಟೀವನ್, ಎರಡನೇವಳು ಬಂದು ಶರ್ಲಿನ್, ಮೂರನೇವಳು ಬಂದು ತಿಯಾ, 4-5ರಲ್ಲಿ ಲೂಕ್ ಮತ್ತೆ ನೆಲ್ ಇರ್ತಾರೆ. ಇವರಿಬ್ರು ಬಂದು ಟ್ವಿನ್ಸ್. ಇವರೆಲ್ಲ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಆ ಹಿಲ್ ಹೌಸ್ ನಲ್ಲೇ ಇರ್ತಾರೆ. ಈಗೆಲ್ರು ಸೆಪರೇಟ್ ಆಗಿ ವಾಸ ಮಾಡ್ತಾ ಇರ್ತಾರೆ. ಶರ್ಲಿನ್ ಈಗ ತಿಯಾನ ಮೀಟ್ ಮಾಡೋದಕ್ಕೆ ಬರ್ತಾಳೆ. ತಿಯೋ ಬಂದು ಒಬ್ಳು ಮಾಡರ್ನ್ ಹುಡುಗಿ, ಅದಲ್ದೆ ಅವಳು ಚೈಲ್ಡ್ ಸೈಕಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇರ್ತಾಳೆ. ಇಲ್ಲಿ ಇವರಿಬ್ರು ಈಗ ನೆಲ್ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ. ಶರ್ಲಿನ್ ಈಗ ನೆಲ್ ಏನಾದ್ರು ನಿನಗೆ ಕಾಲ್ ಮಾಡಿದ್ಲಾ ಅಂತ ಕೇಳ್ತಾಳೆ. ಅದಕ್ಕೆ ತಿಯೋ ನಾನು ಅವಳ ಜೊತೆ ಮಾತಾಡದೆ ತುಂಬಾ ದಿನ ಆಗೋಯ್ತು ಅಂತ ಹೇಳ್ತಾಳೆ. ಅವಳು ಯಾಕೋ ಲೂಕ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ಶರ್ಲಿನ್ ತಿಯೋ ಹತ್ರ ಹೇಳ್ತಾಳೆ. ಅದಕ್ಕೆ ತಿಯೋ ಈಗ ಯಾರು ಆ ಲೂಕ್ ಬಗ್ಗೆನ, ಅವ್ನ್ ಯಾವಾಗ್ಲೂ ಮತ್ನಲ್ಲೇ ಇರ್ತಾನೆ, ಅವನಿಗೇನಾದ್ರೂ ದುಡ್ಡು ಬೇಕು ಅಂದಾಗ ಮಾತ್ರ ನಮ್ಮ ಹತ್ರಕ್ಕೆ ಬರ್ತಾನೆ, ಅವನ್ ಬಗ್ಗೆ ನಾವೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾಳೆ. ಈಗ ಇವ್ರ ಅಪ್ಪ ಇದಾರಲ್ವಾ, ಅವರು ಬೇರೊಂದ್ ಊರಲ್ಲಿ ಇರ್ತಾರೆ. ಈಗ ನೈಟ್ ಆಗಿರುತ್ತೆ, ಅವನಲ್ಲಿ ಮಲಗಿರ್ತಾನೆ. ಆಗ್ಲೇ ಅವನ್ ಮೈ ಮೇಲೆ ಯಾರೋ ಕೈನ ಹಾಕ್ತಾರೆ. ಇವನು ಯಾರದು ಅಂತ ಹಿಂದೆ ತಿರುಗಿ ನೋಡಿದ್ರೆ ಅದು ಇವನ್ ವೈಫೇ. ನನ್ ವೈಫ್ ಸತ್ತೋಗಿದಾಳಲ್ವಾ, ಇವಳು ಯಾರು ಅಂತ ಸರಿಯಾಗಿ ನೋಡಿದ್ರೆ ಅದೀಗ ಇವನು ನೋಡಿ ಜೋರಾಗಿ ಕಿರಿಚು ಬಿಡುತ್ತೆ. ಇವನು ರಪ್ ಅಂತ ಮೇಲೆದ್ ಬಿಡ್ತಾನೆ. ಈಗ ನೋಡಿದ್ರೆ ಅದೆಲ್ಲ ಬರೀ ಕನ್ಸು. ಇವನಿಗೀಗ ಒಂದು ಕಾಲ್ ಬರುತ್ತೆ, ಅದು ನೆಲ್ಲಿಂದ. ಇವನೀಗ ಟಕ್ ಅಂತ ಕಾಲ್ ರಿಸೀವ್ ಮಾಡಿ, ಏನಾಯ್ತು ನೆಲ್, ಎಷ್ಟೊತ್ತಲ್ಲಿ ಏನು ಕಾಲ್ ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ನೆಲ್ಲಿಗ, ಅಪ್ಪ ನಾನು ಚಿಕ್ಕ ವಯಸ್ಸಿನಲ್ಲಿ ಒಂದು ದೆವ್ವದ ಬಗ್ಗೆ ಹೇಳ್ತಾ ಇದ್ನಲ್ವಾ, ಅದೀಗ ಮತ್ತೆ ನನಗೆ ಕಾಣಿಸ್ತಾ ಇದೆ. ಅಪ್ಪ ಈಗ ಅದನ್ನ ಕೇಳಿಸ್ಕೊಂಡ ತಕ್ಷಣ ಫುಲ್ಲು ಟೆನ್ಷನ್ ಆಗ್ಬಿಡ್ತಾನೆ. ನೆಲ್ ನೀನೀಗ ಎಲ್ಲಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ನಾನು ರೂಮ್ ನಲ್ಲಿ ಮಲಗಿದ್ದೀನಪ್ಪ ಅಂತ ಹೇಳಿ ಸುಳ್ಳು ಹೇಳ್ತಾಳೆ. ಆಕ್ಚುಲಿ ಅವಳೀಗ ಒಂದು ಕಾರ್ ನಲ್ಲಿ ಇರ್ತಾಳೆ. ಅವ್ರಪ್ಪ ಈಗ ನೀನು ಈಗ್ಲೇ ಸ್ಟೀವನ್ಗೆ ಕಾಲ್ ಮಾಡು ಅಥವಾ ಅವ್ನ ಮನೆಗೆ ಹೊರಟೋಗು, ಯಾಕಂದ್ರೆ ಅವನೇ ನಿನಗೆ ಹತ್ರದಲ್ಲಿರೋದು.
ನಾನು ಇವಾಗ್ಲೇ ಇಲ್ಲಿಂದ ಹೊಟ್ಟು ನಿನ್ನ ಹತ್ರಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಅವಳು ಕೂಡ ಸರಿಯಪ್ಪ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ನೆಲ್ಲಿಗ ಎಲ್ಲಿದ್ದಾಳೆ ಅಂತ ನೋಡಿದ್ರೆ ಅವಳು ಅದೇ ಹಿಲ್ ಹೌಸ್ ಮುಂದೆ ಕಾರ್ ನಿಲ್ಲಿಸ್ಕೊಂಡು ಅವ್ರ ಅಪ್ಪನ್ಗೆ ಕಾಲ್ ಮಾಡಿ ಮಾತಾಡಿರ್ತಾಳೆ. ಅವ್ರ ಅಪ್ಪನು ಈಗ ಬೇಗ ಬೇಗ ಪ್ಯಾಕ್ ಮಾಡ್ಕೊಂಡು ನೆಲ್ಲ ಹತ್ರಕ್ಕೆ ಬರೋದಕ್ಕೆ ಅಂತ ಹೇಳಿ ಓಡ್ತಾ ಇರ್ತಾನೆ. ಆಗ್ಲೇ ಅವನಿಗೆ ಪಾಸ್ ನಲ್ಲಿ ನಡೆದ ಒಂದು ವಿಷಯ ನೆನಪಿಗೆ ಬರೋದಕ್ಕೆ ಶುರುವಾಗುತ್ತೆ. ಸ್ಟೀವನ್ ಆಗಿನ ಚಿಕ್ಕ ಹುಡುಗ ಅವನಿಗಲ್ಲಿ ಮಲಗಿರ್ತಾನೆ. ಅಲ್ಲಿಗೀಗ ಅವ್ರ ಅಪ್ಪ ಬಂದು ಬಾ ಸ್ಟೀವನ್ ನಾವ್ ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಕರೀತಾನೆ. ಎಲ್ಲಿಗಪ್ಪ ಏನಾಯ್ತು ಅಂತ ಸ್ಟೀವನ್ ಕೇಳಿದಾಗ ಸೌಂಡ್ ಮಾಡ್ಬೇಡ, ಮೊದಲು ನಾವಿಲ್ಲಿಂದ ಹೋಗ್ಬೇಕು ಬಾ ಅಂತ ಹೇಳಿ ಅವನನ್ನ ಡೋರ್ ಹತ್ರಕ್ಕೆ ಕರ್ಕೊಂಡ್ ಬರ್ತಾನೆ. ಆಗ್ಲೇ ಆ ರೂಮ್ ಹತ್ರಕ್ಕೆ ಯಾರೋ ಬರ್ತಿರೋ ಹಾಗೆ ಕೇಳುತ್ತೆ. ಏನು ಸೌಂಡ್ ಮಾಡ್ಬೇಡ ಅಂತ ಸ್ಟೀವನ್ಗೆ ಸನ್ನೆ ಮಾಡ್ತಾನೆ. ಹೊರಗಡೆ ಇದ್ದವ್ರು ಯಾರೋ ಈ ರೂಮ್ ಡೋರ್ ನ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಟ್ರೈ ಮಾಡ್ತಾರೆ. ಬಟ್ ಈ ರೂಮ್ ನಲ್ಲಿ ಸೌಂಡ್ ಬರ್ದೇ ಇರೋ ಕಾರಣ ಇಲ್ಲಿ ಯಾರು ಇಲ್ಲ ಅಂತ ಹೇಳಿ ಹಾಗೆ ಸುಮ್ನೆ ಹೋಗ್ಬಿಡ್ತಾರೆ. ಅಪ್ಪ ಯಾರದು ಅಂತ ಸ್ಟೀವನ್ ಕೇಳ್ತಾನೆ. ಸ್ಟೀವನ್ ಅದನ್ನೆಲ್ಲ ಹೇಳೋದಕ್ಕೆ ಟೈಮ್ ಇಲ್ಲ, ಮೊದಲು ನಾವಿಲ್ಲಿಂದ ಓಡೋಗ್ಬೇಕು. ನಾನಿವಾಗ ನಿನ್ನನ್ನ ಎತ್ಕೊಂಡು ಓಡೋಗ್ತೀನಿ, ಏನೇ ಆದ್ರೂ ಯಾರೇ ನಿನ್ನ ಕರೆದ್ರು ಕಣ್ ತೆಗೆದು ನೋಡಬಾರ್ದು ಅಂತ ಹೇಳ್ತಾನೆ. ಈಗ ಸ್ಟೀವನ್ ಎತ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಸ್ಟೀವನ್ ಕೂಡ ಕಣ್ಮುಚ್ಕೊಂಡೇ ಇರ್ತಾನೆ. ಆಗ್ಲೇ ಏನೋ ಸೌಂಡ್ ಕೇಳುತ್ತೆ, ಇವನು ಕಣ್ಣನ್ನ ಓಪನ್ ಮಾಡ್ಬಿಡ್ತಾನೆ. ಆಗಲ್ಲಿ ಇವ್ರಮ್ಮ ವಿಚಿತ್ರವಾಗಿ ಇವ್ರನ್ನ ಓಡಿಸ್ಕೊಂಡ್ ಬರ್ತಾ ಇರ್ತಾಳೆ. ಹೇಗೋ ಸ್ಟೀವನ್ ನ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಅಲ್ಲಿ ಆಲ್ರೆಡಿ ಇವನ್ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಕಾರಲ್ಲಿ ಇರ್ತಾರೆ. ಮೊದಲು ನಾವಿಲ್ಲಿಂದ ಹೋಗ್ಬೇಕು ಅಂತ ಹೇಳಿ ಅಪ್ಪ ಈಗ ಕಾರ್ನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಈಗ ಸ್ಟೀವನ್ ಮನೆ ವಿಂಡೋ ಹತ್ರ ನೋಡಿದ್ರೆ ಅವ್ರಮ್ಮ ಇವ್ರನ್ನೇ ಕೋಪದಿಂದ ನೋಡ್ತಾ ಇರ್ತಾಳೆ. ಈಗ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸ್ಟೀವನ್ ಈಗ ಅಪ್ಪ ನಾವು ಅಮ್ಮನ್ನ ಬಿಟ್ಟು ಹೋಗ್ತಾ ಇದೀವಿ ಈಗಂತ ಸ್ಟೀವನ್ ಎಷ್ಟು ಸಲ ಹೇಳ್ತಾ ಇದ್ರು, ಅವ್ರ ಅಪ್ಪ ಮಾತ್ರ ಸುಮ್ನೆ ಕಾರ್ ಓಡಿಸ್ಕೊಂಡು ಹೋಗ್ತಾನೆ ಇರ್ತಾನೆ. ಆ ಹಿಲ್ ಹೌಸ್ ನಲ್ಲಿದ್ದ ಇವ್ರಮ್ಮ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಅವತ್ ರಾತ್ರಿ ಅವ್ರಪ್ಪ ಪೊಲೀಸ್ ಅವ್ರ ಹತ್ರ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಆ ಮನೆಯಲ್ಲಿ ದೆವ್ವ ಇದೆ ಅನ್ನೋ ವಿಷಯ ಊರ್ನವರಿಗೆಲ್ಲ ಗೊತ್ತಾಗತ್ತೆ. ಅದು ಪೇಪರ್ ನಲ್ಲೆಲ್ಲ ಬಂದ್ಬಿಡುತ್ತೆ. ಅವ್ರಪ್ಪ ಈಗ ಲಾಯರ್ ಹತ್ರ ನಾವಿನ್ನ ಆ ಮನೆ ಕಡೆ ಹೋಗೋದೇ ಇಲ್ಲ, ಹಾಗೆ ಆ ಮನೆನೂ ಕೂಡ ಮಾರೋದಿಲ್ಲ, ಆ ಮನೆಯ ಡೋರು ಮತ್ತೆ ಗೇಟು ಎಲ್ಲಾನು ಕ್ಲೋಸ್ ಆಗೇ ಇರ್ಬೇಕು, ಅಲ್ಲಿಗೆ ಯಾರು ಕೂಡ ಹೋಗ್ಬಾರ್ದು ಅಂತ ಹೇಳ್ತಾನೆ. ಅಲ್ಲಿಂದ ಅವ್ರಪ್ಪ ತನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ತನ್ನ ಸಿಸ್ಟರ್ ಮನೆಗೆ ಹೋಗ್ಬಿಡ್ತಾನೆ. ಅದನ್ನೆಲ್ಲ ನೆನೆಸ್ಕೊಂಡು ನೆಲ್ಲ ನೋಡೋದಕ್ಕೆ ಅಂತ ಹೇಳಿ ಅವ್ರ ಅಪ್ಪ ಈಗ ಬರ್ತಾ ಇರ್ತಾನೆ. ಈಗ ಅವನು ಸ್ಟೀವನ್ಗೆ ಕಾಲ್ ಮಾಡಿ ನೆಲ್ ಭಯ ಪಡ್ತಾ ಇದ್ದಾಳೆ, ನೀನೇ ಅಲ್ವಾ ಅವಳ ಹತ್ರ ಇರೋದು, ನಾನ್ ಬರೋವರೆಗೂ ಅವಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊ ಅಂತ ಹೇಳ್ತಾನೆ. ಆದ್ರೆ ಸ್ಟೀವ್ ಇಲ್ಲಿ ಆ ಲೇಡಿ ಹೌಸ್ ನಲ್ಲಿ ಇದ್ದಾನೆ. ಅದು ಕೂಡ ಅವ್ರ ಗಂಡ ಸತ್ತೋಗಿರ್ತಾನಲ್ವಾ ಅದೇ ಬೆಡ್ರೂಮ್ ನಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ನಾನಿವಾಗ ವರ್ಕ್ ನಲ್ಲಿ ಇದೀನಿ, ನಾನಿಲ್ಲಿಂದ ಹೋಗ್ಲಿ ಅಂತ ಆ ವಿಷಯನ ಸೀರಿಯಸ್ ಆಗಿ ತಗೊಳ್ದೆ ಅದೇ ಬೆಡ್ ಮೇಲೆನೆ ಮಲಗ್ತಾನೆ. ಇದೇ ಟೈಮ್ ನಲ್ಲಿ ನೆಲ್ಲಿಗ ಆ ಹಿಲ್ ಹೌಸ್ ಒಳಗಡೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ನೆಲ್ಲಿಗ ವಿಚಿತ್ರವಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾಳೆ. ಅಲ್ಲಿ ಅವಳ ಜೊತೆ ಯಾರೋ ಇದಾರೆ ಅನ್ನೋ ಫೀಲಿಂಗ್ ಅವಳಿಗಿದೆ. ಈಗ ಕರೆಕ್ಟ್ ಆಗಿ 12:03 ಆಗುತ್ತೆ. ಒಂದೇ ಸಲ ಈ 4 ಜನರ ಕುತ್ತಿಗೆನ ಯಾರೋ ಹಿಡಿದು ಇಸಕ್ದ ಹಾಗೆ ಎಲ್ರು ಮೇಲೆ ಬಿಡ್ತಾರೆ. ಇಲ್ಲಿ ಇವ್ರಿಗೆಲ್ಲ ಯಾಕೆ ಈ ತರ ಆಯ್ತು ಅಂತ ಯಾರಿಗ್ ಕೂಡ ಗೊತ್ತಾಗ್ಲಿಲ್ಲ. ಸ್ಟೀವನ್ ಈಗ ಸರಿ ಅಂತ ಹೇಳಿ ಮತ್ತೆ ಮಲ್ಗೋಕೆ ಅಂತ ಟ್ರೈ ಮಾಡ್ಬೇಕಾದ್ರೆ ಅವನ್ ಮುಖದ ಮೇಲೆ ನೀರಿನ ಹನಿ ಬಿದ್ಬಿಡುತ್ತೆ. ಇವನಿಗ ಏನದು ಅಂತ ಮೇಲ್ ನೋಡಿದ್ರೆ ನೀರ್ ಲೀಕ್ ಆಗಿ ಕೆಳಗಡೆ ಬೀಳ್ತಾ ಇರುತ್ತೆ. ಆಗ್ಲೇ ಅವನಿಗೆ ಹಾರ್ನ್ ಸೌಂಡ್ ಕೇಳುತ್ತೆ, ಅದರಿಂದ ಸ್ವಲ್ಪ ಭಯ ಪಟ್ಬಿಡ್ತಾನೆ. ಇವನೀಗ ಹೊರಗಡೆ ನೋಡಿದ್ರೆ ಅಲ್ಲೊಂದು ಕಾರ್ ಮೂವ್ ಆಗ್ತಾ ಇರುತ್ತೆ. ಈಗ ಇವನಿಗೆ ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಪೂರ್ತಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಮಾರ್ನಿಂಗ್ ಈಗ ಆ ಲೇಡಿ ಹತ್ರ ನಿಮ್ ಮನೆ ಸೀಲಿಂಗ್ ಅಲ್ಲಿ ವಾಟರ್ ಲೀಕ್ ಆಗ್ತಾ ಇದೆ, ಅದೇ ನೀರು ನಿಮ್ ಮುಖದ ಮೇಲೆ ಬಿದ್ದಿರೋದು, ಅದಲ್ದೆ ನಿಮ್ ಮನೆ ಇರೋದು 4 ರೋಡ್ಗಳು ಸೇರೋ ಜಂಕ್ಷನ್ ಹತ್ರ, ಅಲ್ಲಿ ಯಾವ ಸೈನು ಇಲ್ಲ, ಅದಕ್ಕೆ ತುಂಬಾ ಜನ ಹಾರ್ನ್ ನೋಡ್ಕೊಂಡು ಹೋಗ್ತಾರೆ, ಅದನ್ನ ನೀವು ಕೇಳಿಸ್ಕೊಂಡಿರ್ಬೇಕು ಅಷ್ಟೇ ಅಂತ ಹೇಳ್ತಾನೆ. ಸರಿ, ನನ್ ಗಂಡ ತಲೆ ಕೆಳಗಾಗಿ ನಿಂತಿರೋದನ್ನ ನಾನು ನೋಡ್ದೆ, ಅದಕ್ಕೇನ್ ಹೇಳ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆಲ್ಲ ಕಾರಣ ನಿಮ್ ಮೈಂಡೇ, ನೀವು ಭಯ ಪಡ್ತಾ ಇದ್ದೀರಾ ಅಂತ ಅದು ಗೊತ್ತಾದ್ರೆ ನಾವು ನೋಡೋದನ್ನ ಕೇಳೋದನ್ನ ಎಲ್ಲಾನು ಕೂಡ ಭಯ ಪಡಿಸೋ ಹಾಗೆ ಅದು ನಮ್ಮ ಮೈಂಡ್ ನ ಫಿಕ್ಸ್ ಮಾಡ್ಬಿಡುತ್ತೆ. ಈಗಂತ ಆ ಲೇಡಿ ಜೊತೆ ಮಾತಾಡಿ ಅಲ್ಲಿಂದ ಓಡ್ಬಿಡ್ತಾನೆ. ನಾವು ಇಲ್ಲಿವರೆಗೂ ನೋಡದೇ ಇರೋ ಕ್ಯಾರೆಕ್ಟರ್ ಬಂದು ಅದು ಲೂಕ್. ಅವನು ಚಿಕ್ಕ ವಯಸ್ಸಲ್ಲಿ ಕನ್ನಡಕ ಹಾಕೊಂಡು ಭಯದಿಂದ ಬೆಡ್ ಅಲ್ಲಿ ಕೂತಿರ್ತಾನೆ. ನೆಲ್ ತರನೇ ಇವನು ಕೂಡ ತುಂಬಾ ಸಲ ದೆವ್ವನ ನೋಡಿರ್ತಾನೆ. ಅವರಪ್ಪ ಇವನಿಗೋಸ್ಕರ ಒಂದು ಟ್ರೀ ಹೌಸ್ ನ ಕಟ್ಕೊಟ್ಟಿರ್ತಾರೆ. ಇವನ್ ಯಾವಾಗ್ಲೂ ಅದ್ರೊಳಗಡೆನೆ ಇರ್ತಾನೆ. ಅದ್ರೊಳಗಡೆ ಈಗ ಅಮ್ಮ ಊಟಕ್ಕೆ ಕರಿತಿದ್ದಾರೆ ಬಾ ಅಂತ ಹೇಳಿ ಸ್ಟೀವನ್ ಆ ಟ್ರೀ ಹೌಸ್ ಒಳಗಡೆ ಹೋಗ್ತಾನೆ. ಅಲ್ಲಿ ಸ್ಟೀವನ್ ಈಗ ತುಂಬಾ ಡ್ರಾಯಿಂಗ್ ಗಳನ್ನ ನೋಡ್ತಾನೆ. ಅದ್ರಲ್ಲಿ ಈಗ ಒಂದು ಡ್ರಾಯಿಂಗ್ ನ ತೋರಿಸಿ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಲೂಕ್ ಈಗ ನಾನು ಹುಡುಗಿನ ಗಾರ್ಡನ್ ಅಲ್ಲಿ ನೋಡ್ದೆ, ಅವಳನ್ನೇ ನಾನು ಡ್ರಾಯಿಂಗ್ ಆಗಿ ಬರ್ದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಸ್ಟೀವನ್ ಈಗ ಇಲ್ಲಿ ಸುತ್ತಮುತ್ತ ಯಾವ ಚಿಕ್ಕ ಹುಡುಗಿನೂ ಇಲ್ಲ, ಮೋಸ್ಟ್ಲಿ ಅದು ನೀನ್ ಇಮ್ಯಾಜಿನರಿ ಫ್ರೆಂಡ್ ಇರ್ಬೋದು. ಚಿಕ್ಕ ವಯಸ್ಸಲ್ಲಿ ನನಗೂ ಕೂಡ ಒಬ್ಬ ಇಮ್ಯಾಜಿನರಿ ಫ್ರೆಂಡ್ ಇದ್ದ, ನಾನ್ ಬೆಳಿತಾ ಬೆಳಿತಾ ಅವನು ಕೂಡ ಕಾಣದೆ ಹೋಗ್ಬಿಟ್ಟ. ಈಗಂತ ಸ್ಟೀವ್ ಈಗ ಲೂಕ್ ಕೇಳಿದ್ರೆ ಲೂಕ್ ಮಾತ್ರ ಅವಳೇನು ಇಮ್ಯಾಜಿನರಿ ಅಲ್ಲ, ಅವಳು ನನ್ನ ಹತ್ರ ಬಂದು ದೊಡ್ಡದಾಗಿ ಬಾಯಿ ತೆಗಿತಾಳೆ, ನನಗವಾಗ ಭಯ ಆಗತ್ತೆ ಅಂತ ಹೇಳ್ತಾನೆ. ಬಟ್ ಇದನ್ನೆಲ್ಲ ನಮ್ ಸ್ಟೀವನ್ ಮಾತ್ರ ನಂಬೋದೇ ಇಲ್ಲ. ಈಗ ಪ್ರೆಸೆಂಟ್ ನಲ್ಲಿ ಸ್ಟೀವನ್ ಈಗ ಆ ಲೇಡಿ ಮನೆಯಿಂದ ತನ್ನ ಮನೆಗೆ ಬರ್ತಾನೆ. ಅಲ್ಲವನ ಕ್ಯಾಮ್ರಾನ ಐಪ್ಯಾಡ್ ನ ಒಬ್ಬ ವ್ಯಕ್ತಿ ಹಿಡ್ಕೊಂಡು ನಿಂತಿರ್ತಾನೆ. ಅದು ಬೇರೆ ಯಾರು ಅಲ್ಲ, ಅವನೇ ಲೂಕ್. ಲೂಕು ಮತ್ತು ಪದಾರ್ಥಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತಾನೆ.
ಅದನ್ನ ತಗೊಳ್ಳೋದಕ್ಕೆ ದುಡ್ಡು ಬೇಕಲ್ವಾ, ಬೇಕಂದಾಗ ಅವ್ನ್ ಬ್ರದರ್ ಮತ್ತೆ ಸಿಸ್ಟರ್ ಮನೆಗಳಿಗೆ ಹೋಗಿ ಅಲ್ಲೇನ್ ಐಟಮ್ ಇರುತ್ತೋ ಅದನ್ನ ತಗೊಂಡೋಗಿ ಮಾರಾಕ್ತಾ ಇರ್ತಾನೆ. ಸ್ಟೀವನ್ ಈಗ ತನ್ನ ಪರ್ಸ್ ಇಂದ $200 ನ ತೆಗಿತಾನೆ. ನನ್ನ ಹತ್ರ ಇರೋದೇ ಇಷ್ಟು, ಬೇಕಂದ್ರೆ ಆ ಕ್ಯಾಮ್ರಾ ಕೂಡ ನೀನೇ ತಗೊಂಡೋಗ್ಬಿಡು, ಬಟ್ ಐಪ್ಯಾಡ್ ಮಾತ್ರ ನನಗೆ ತುಂಬಾ ಇಂಪಾರ್ಟೆಂಟ್, ಅದನ್ನ ಕೊಟ್ಬಿಡು ಅಂತ ಕೇಳ್ತಾನೆ. ಇವನು ಕೂಡ ಆ $200 ನ ಈಸ್ಕೊಂಡು ಆ ಐಪ್ಯಾಡ್ ನ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಸ್ಟೀವನ್ ಈಗ ಮನೆ ಒಳಗಡೆ ಬಂದ್ರೆ ಅಲ್ಲಿ ನೆಲ್ ಇರ್ತಾಳೆ. ಈಗ ನನಗೆ ಅರ್ಥ ಆಯ್ತು, ಇಲ್ಲೂಕೆ ನನ್ನ ಅಡ್ರೆಸ್ಸೇ ಗೊತ್ತಿಲ್ಲ, ನೀನ್ ಅವನ್ನ ಮನೆ ಕರ್ಕೊಂಡ್ ಬಂದ್ಯಾ ಅಂತ ಕೇಳ್ತಾನೆ. ನೆಲ್ಲಾಗ ಏನು ಮಾತಾಡದೆ ಸುಮ್ನೆ ನಿಂತ್ಬಿಟ್ಟಿರ್ತಾಳೆ. ಅಪ್ಪ ಬೇರೆ ಕಾಲ್ ಮಾಡಿದ್ರು ನಿನಗೇನೋ ಪ್ರಾಬ್ಲಮ್ ಇದೆ ಅಂತ. ಏನಾಯ್ತು ನಿನಗೆ ಅಂತ ಅವನೊಬ್ನೇ ಮಾತಾಡ್ತಾ ಇರ್ತಾನೆ. ಬಟ್ ನೆಲ್ ಮಾತ್ರ ಏನು ಮಾತಾಡದೆ ಸುಮ್ನೆನೆ ನಿಂತ್ಬಿಟ್ಟಿರ್ತಾಳೆ. ಸರಿ, ಇವಾಗ ಅಪ್ಪ ಬರ್ತಾ ಇದಾರೆ, ನೀನು ಅಪ್ಪನ ಜೊತೆನೆ ಮಾತಾಡ್ಕೋ, ನನ್ ಜೊತೆ ಏನೋ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಅವನಿಗೆ ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಬಂದು ಅವ್ರ ಅಪ್ಪನೇ. ಈಗ ಇವನು ಕಾಲ್ ರಿಸೀವ್ ಮಾಡಿದ್ರೆ, ನೆಲ್ ನಿಮ್ ಮನೆಗೆ ಬಂದಿಲ್ಲ ಕಣೋ, ಅವಳು ನಮ್ಮ ಹಳೆ ಮನೆ ಹಿಲ್ ಹೌಸ್ಗೆ ಹೋಗ್ಬಿಟ್ಟಿದ್ದಾಳೆ, ಅಲ್ಲವಳು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಲು ಕಣೋ ಅಂತ ಹೇಳ್ಬಿಡ್ತಾನೆ. ಇವನಿಗಿಲ್ಲಿ ಶಾಕ್ ಆಗಿ ಇಲ್ಲಿರೋದು ಯಾರು ಅಂತ ಇವಾಗ ಹಿಂದೆ ತಿರುಗಿ ನೋಡಿದ್ರೆ ಅವಳೀಗ ದೊಡ್ಡದಾಗಿ ಬಾಯಿ ತೆಗಿತಾಳೆ. ಅವಳ ಕಣ್ಣೆಲ್ಲ ವೈಟ್ ಕಲರ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಅವಳೀಗ ಒಂದೇ ಸಲ ಕಿರ್ಚ್ ಬಿಡ್ತಾಳೆ. ಇವನು ಭಯದಿಂದ ಕೆಳಗಡೆ ಬಿದ್ಬಿಡ್ತಾನೆ. ಅಂದ್ರೆ ನೆಲ್ ಹಿಲ್ ಹೌಸ್ ಒಳಗಡೆ ಹೋದವಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿ ಈಗ ದೆವ್ವ ಆಗಿ ಸ್ಟೀವನ್ ಮುಂದೆ ಬಂದು ನಿಂತಿರ್ತಾಳೆ. ಇಲ್ಲೇ ನಮ್ಗೆ ಫಸ್ಟ್ ಎಪಿಸೋಡ್ ಎಂಡ್ ಆಗುತ್ತೆ. ಇನ್ನ ಎಕ್ಸ್ಪ್ಲೇನ್ ಮಾಡೋ ಎಪಿಸೋಡ್ಗಳು ತುಂಬಾ ಇದೆ. ಸೊ ನೀವು ಮಾಡ್ಬೇಕಾಗಿರೋದು ಒಂದೇನೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬಟನ್ ನ ಆನ್ ಮಾಡಿ ಇಟ್ಕೊಳ್ಳಿ. ಹಾಗೆ ಈ ಎಕ್ಸ್ಪ್ಲೇನ್ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಆದಷ್ಟು ಬೇಗ ಸೆಕೆಂಡ್ ಎಪಿಸೋಡ್ ಜೊತೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.